ಬಸ್ ಹಾಗೆ ಬೈಕ್ನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಹೊತ್ತಿ ಉರಿದಿದೆ. ಆ ಬೈಕ್ನಲ್ಲಿದ್ದಂತಹ ಸವಾರ ಸಜೀವವಾಗಿ ದಹನವಾಗಿದ್ದಾನೆ. ಇನ್ನು ಬಸ್ ಕೂಡ ಬೆಂಕಿಗೆ ಆಹುತಿಯಾಗಿದ್ದಾರೆ. ಆದರೆ ಅದೃಷ್ಟವಶಾತ್ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಪಾರಾಗಿರುವಂಥದ್ದು. ವಿಜಯಪುರ ಜಿಲ್ಲೆ ಸಿಂದಗಿಯ ಕನ್ನೋಳಿ ಟೋಲ್ಗೇಟ್ ಬಳಿ ಈ ಘಟನೆ ನಡೆದಿದೆ. ಕನ್ನೋಳಿ ಟೋಲ್ಗೇಟ್ನ ಬಳಿ ನಡೆದಿರುವಂತಹ ದುರಂತ ಇದು. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕನ್ನೋಳಿ ಬಳಿ ಈ ದುರಂತ ನಡೆದಿರುವಂಥದ್ದು. ಸದ್ಯ ಸಿಂದಗಿಯ ಅಗ್ನಿಶಾಮಕ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ತೆರಳಿ ಬೆಂಕಿಯನ್ನು ನಂದಿಸಿದ್ದಾರೆ. ಹಾಗೆ ಸಿಂದಗಿ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ತೆರಳಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಇಲ್ಲೂ ತಿಳಿದು ಬರಬೇಕಿದೆ ಯಾವ ರೀತಿ ಬೆಂಕಿ ಹೊತ್ಕೊಳ್ತು ಅಂತ. ಎದುರುಗಡೆಯಿಂದ ಬಂದಂತಹ ಬೈಕ್ ಹಾಗೆ ಬಸ್ಸು ಮುಖಾಮುಖಿ ಎದುರ ಬರ್ತಾ ಇದ್ದಂತಹ ವಾಹನಗಳು ಡಿಕ್ಕಿಯಾಗಿವೆ. ಆದರೆ ಬೆಂಕಿ ಹೊತ್ತುಕೊಂಡಿದ್ದು ಹೇಗೆ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಿದೆ. ಅಂದರೆ ಆ ಡಿಕ್ಕಿ ಆದ ನಂತರದಲ್ಲಿ ಬೈಕ್ ಏನಾದರೂ ಸ್ಕಿಡ್ ಆಗಿ ಹೋಗಿ ಆ ಫ್ರಿಕ್ಷನ್ನಿಂದ ಬೆಂಕಿ ಹೊತ್ಕೊಳ್ತಾ ಅಲ್ಲಿ ಅನ್ನೋದು, ಅದರಿಂದ ಈ ದುರಂತ ಸಂಭವಿಸ್ತಾ ಅಂತ. ಈ ದುರಂತದಲ್ಲಿ ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಸುಟ್ಟು ಕರಕಲಾದಂತಹ ಬೈಕ್ನಲ್ಲಿದ್ದ ಸವಾರ ಕೂಡ ಸಜೀವ ದಹನಗೊಂಡಿದ್ದಾರೆ. ಮತ್ತೊಂದೆಡೆ ಬಸ್ಸು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರೆಲ್ಲರೂ ಸೇಫ್ ಆಗಿದ್ದಾರೆ. ಅವರು ತಕ್ಷಣ ಆಚೆ ಬಂದಿದ್ದರಿಂದ ಯಾರಿಗೂ ಏನು ದುರಂತ ಆಗಿಲ್ಲ, ಯಾವುದೇ ರೀತಿಯ ಅಪಾಯ ಸಂಭವಿಸಿಲ್ಲ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಘಟನೆ ನಡೆದಿರೋದು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕನ್ನೋಳಿ ಟೋಲ್ಗೇಟ್ನ ಬಳಿಯಲ್ಲಿ. ನಮ್ಮ ವಿಜಯಪುರ ಪ್ರತಿನಿಧಿ ರಾಚಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಯಾವ ರೀತಿ ಸಂಭವಿಸ್ತು ಈ ದುರಂತ? ಬಸ್ಗೆ ಮೊದಲು ಬೆಂಕಿ ಹತ್ಕೊಂಡಿದ್ದ ಅಥವಾ ಬೈಕಿಗೆ ಬೆಂಕಿ ಹತ್ತಿದ್ರಿಂದ ಈ ದುರ್ಘಟನೆ ನಡೀತಾ, ಹೇಗಾಯ್ತು ಅಂತ? ನವೀನ್, ಪ್ರಮುಖವಾಗಿ ಅಂದ್ರೆ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಏನು ಕನ್ನೋಳಿ ಟೋಲ್ ಗೇಟ್ ಇದೆ, ಆ ಒಂದು ಟೋಲ್ ಗೇಟ್ ಬಳಿ ಏನು ಬಸ್ ಮತ್ತು ಬೈಕ್ ನಡುವೆ ಒಂದು ಮುಖಾಮುಖಿ ಡಿಕ್ಕಿಯಾದ ಸಂದರ್ಭದಲ್ಲಿ ಈಗ ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಮಾಹಿತಿ ಪ್ರಕಾರ ಏನಂದ್ರೆ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬೆಂಕಿ ಹೊತ್ತಿಕೊಂಡಿರುವಂಥದ್ದು. ಪ್ರಮುಖವಾಗಿ ಬೆಂಕಿ ಹೊತ್ತ ಸಂದರ್ಭದಲ್ಲಿ ಬೈಕ್ ಸವಾರ ಸಜೀವವಾದಂತಹ ದಹನ ಆಗ್ತಾರೆ. ಇವರು ಮೂಲತಃ ಏನಂದ್ರೆ ಬೈಕ್ ಸವಾರ ಮುಳಸೋಗಿ ಗ್ರಾಮದ ಸಾಹೇಬಗೌಡ ನಾಗರಾಳ್ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಈಗ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಏನು ಸ್ಥಳಕ್ಕೆ ಧಾವಿಸಿದ ಸಮಯದಲ್ಲಿ ಬೆಂಕಿ ಹೊತ್ತಿಕೊಂಡು ಬಸ್ ಏನು ಉಳಿತಾಯಿತು ಆ ಸಂದರ್ಭದಲ್ಲಿ ಅದನ್ನ ನಂದಿಸುವಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಒಂದಿಷ್ಟು ಏನು ಬಸ್ಸಿಗೆ ಬಸ್ಸು ಸಹ ಸಂಪೂರ್ಣ ಒಂದು ಸುಟ್ಟು ಕರಕಲಾಗುವಂತ ಹಂತಕ್ಕೆ ಬಂದಿರುತ್ತದೆ. ಆದಷ್ಟು ಆ ಒಂದು ಬೆಂಕಿ ನಂದಿಸುವಂತ ಪ್ರಯತ್ನ ಕೂಡ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾರೆ. ಆದರೆ ಇಲ್ಲಿ ಏನಂದ್ರೆ ಪ್ರಮುಖವಾಗಿ ಬೈಕ್ ಸವಾರ ಬೆಂಕಿ ಹೊತ್ತಿ ಒಂದು ಬಸ್ ನಡಿ ಸಿಲುಕಿಕೊಂಡು ಹೊತ್ತಿ ಸಜೀವವಾಗಿ ಒಂದು ಸುಟ್ಟಂತ ಒಂದು ಪ್ರಕರಣ ಸಾಕಷ್ಟು ರೀತಿಯಲ್ಲಿ ಮನಕಲುಕುವ ದೃಶ್ಯ ಅಲ್ಲಿ ಕಂಡು ಬರ್ತಾ ಇದೆ. ಆ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಒಂದು ಆಘಾತಕ್ಕೆ ಒಳಗಾಗಿ ಆ ಬಸ್ನಿಂದ ಇಳಿದು ಹೊರಗೆ ಬರ್ತಾರೆ. ಅದೃಷ್ಟವಶಾತ್ ಇನ್ನುಳಿದ ಪ್ರಯಾಣಿಕ ಯಾವುದೇ ರೀತಿ ಪ್ರಾಣಹಾನಿ ಆಗಿಲ್ಲ. ಆದರೆ ಈ ಕೇವಲ ಏನು ಬೈಕ್ ಸವಾರನ ಮಾತ್ರ ಆತನಿಗೆ ಸಜೀವವಾಗಿ ದಹನವಾಗುವ ಮೂಲಕ ಒಂದು ದುರ್ಘಟನೆ ನಡೆದಿರುವಂತದ್ದು. ನವೀನ್, ರಾಚಪ್ಪ, ಅಪಘಾತಕ್ಕೆ ಅಸಲಿ ಕಾರಣ ಏನು ಅಂತೇಳಿ, ಯಾಕಂದ್ರೆ ಎದುರ ಹೋಗ್ತಾ ಇದ್ದಂತಹ ಗಾಡಿಗಳಿವು, ಎದುರಿಗೆ ಬರ್ತಾ ಇದ್ದಂತಹ ಅಷ್ಟು ದೊಡ್ಡ ಬಸ್ಸು ಬೈಕ್ ಸವಾರನಿಗೆ ಕಾಣಲಿಲ್ವಾ ಅಥವಾ ಓವರ್ಟೇಕ್ ಏನಾರ ಮಾಡಕ್ ಹೋಗಿ ನಡೀತಾ? ಯಾವ ರೀತಿಯಲ್ಲಿ ಈ ಅಪಘಾತ ನಡೆದಿದ್ದು? ಹಾಗೆ ಬಸ್ನಲ್ಲಿ ಎಷ್ಟು ಜನ ಪ್ರಯಾಣಿಕರಿದ್ರು ಅನ್ನೋ ಮಾಹಿತಿ ಇದೆ? ಸದ್ಯ ಈಗ ಪೊಲೀಸರ ಮಾಹಿತಿ ಪ್ರಕಾರ ಏನಂದ್ರೆ ಈ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಬೈಕ್ ಮತ್ತು ಬಸ್ ಮುಖಾಮುಖಿ ಆದ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದು, ಆದರೆ ಚಾಲಕ ಏನೋ ಬೈಕ್ ಸವಾರತ ಒಂದು ನಿರ್ಲಕ್ಷ್ಯವನ್ನ ವಹಿಸಿದ ಅಥವಾ ಏನು ಬಸ್ ಚಾಲಕ ನಿರ್ಲಕ್ಷ್ಯ ವಹಿಸಿದ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ರೆ. ಆದ್ರೆ ಈ ಸದ್ಯ ಮಾಹಿತಿ ಪ್ರಕಾರ ಏನು ಮುಖಾಮುಖಿ ಡಿಕ್ಕಿ ಆದ ಸಂದರ್ಭ ಒಂದು ಈಗ ಒಂದೆಡೆ ಇನ್ನೊಂದು ಬಿಸಿಲು ಕೂಡ ಸಾಕಷ್ಟು ರೀತಿಯಲ್ಲಿ ಇರುವ ಕಾರಣಕ್ಕಾಗಿ ಜೊತೆಗೆ ಏನಾದರೂ ಅಲ್ಲಿ ಅಗ್ನಿ ಹೊತ್ತಳಿಕೆ ಏನು ಕಾರಣ ಆಯಿತು ಅನ್ನೋದು ಕೂಡ ಈ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ಕೂಡ ಒಂದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಬಸ್ನಲ್ಲಿ ಎಷ್ಟು ಜನ ಪ್ರಯಾಣಿಕರಿದ್ರು ಅನ್ನೋ ಮಾಹಿತಿ ಇದೆ? ಅವರ ಪರಿಸ್ಥಿತಿ ಏನು? ಅಂದ್ರೆ ಯಾರಿಗಾದ್ರೂ ಗಾಯಗಳೇನಾದ್ರೂ ಆಗಿರೋದು ಇದೆಯಾ? ಯಾವ ರೀತಿ ಇದ್ದಾರೆ ಅವರೆಲ್ಲ? ಬಸ್ನಲ್ಲಿ ಸುಮಾರು ಒಂದು 30ರಿಂದ 40 ಜನ ಪ್ರಯಾಣಿಕರಿದ್ದರು ಅನ್ನುವಂಥದ್ದು ಮಾಹಿತಿ ಇದೆ. ಆದರೆ ಅಧಿಕೃತವಾದ ಈಗ ಮಾಹಿತಿಯನ್ನ ಒಂದು ಏನು ಇದು ಅಂದ್ರೆ ಆ ಒಂದು ಇಲಾಖೆಯ ಸಿಬ್ಬಂದಿಗಳು ದೃಢಪಡಿಸಬೇಕಾಗಿದೆ. ಆದರೆ ಅದೃಷ್ಟವಶಾತ್ ತಕ್ಷಣವೇ ಎಚ್ಚೆತ್ತುಕೊಂಡಂತ ಸಂದರ್ಭದಲ್ಲಿ ಪ್ರಯಾಣಿಕರನ್ನ ಕೆಳಗಿಳಿಸುವಂತ ಪ್ರಯತ್ನ ಆಗುತ್ತೆ. ಆದರೆ ಬೆಂಕಿ ಹೊತ್ತ ಸಂದರ್ಭದಲ್ಲಿ ಕೇವಲ ಏನು ಬಸ್ ಸವಾರನ ಮಾತ್ರ ಸಜೀವವಾಗಿ ದಹನವಾಗಿರುವಂಥದ್ದು. ಥ್ಯಾಂಕ್ ಯು ರಾಚಪ್ಪ.